ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನಿಯಾ ರುಸ್ತುಂ ಸಾಬ್ ಅಂಗಡಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈಗ ನಾನು ಪಿನ ಮಸೂರದ ಎದುರುಗಡೆ ಒಂದು ವಸ್ತುವನ್ನು 2F1 ಮತ್ತು F1 ಮಧ್ಯದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ವಸ್ತುವಿನಿಂದ ಹೊರಡುವ ಒಂದು ಬೆಳಕಿನ ಕಿರಣವು ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಮಸೂರದಲ್ಲಿ ವಕ್ರೀಭವನ ಹೊಂದಿದ ನಂತರ ಇನ್ನೊಂದು ಬದಿಯ ಸಂಗಮ ಬಿಂದು F2ದ ಮೂಲಕ ಹಾಯ್ದು ಹೋಗುತ್ತದೆ. ಅದೇ ರೀತಿ ವಸ್ತುವಿನಿಂದ ಹೊರಡುವ ಇನ್ನೊಂದು ಬೆಳಕಿನ ಕಿರಣವು ಮಸೂರದ ಧ್ರುವ್ Oದ ಮೂಲಕ ವಕ್ರೀಭವನ ಹೊಂದಲಾರದೆ ನೇರವಾಗಿ ಚಲಿಸಿ ಸಂಗಮ ಬಿಂದು F2ದ ಮೂಲಕ ಹಾಯ್ದು ಹೋದ ಕಿರಣವನ್ನು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದರೆ ಪ್ರತಿಬಿಂಬವು ಇಲ್ಲಿಯೇ ಉಂಟಾಗಿರುತ್ತದೆ. ಇನ್ನು ಈ ಪ್ರತಿಬಿಂಬದ ಲಕ್ಷಣಗಳೆಂದರೆ, ಮೊದಲನೆಯದಾಗಿ ಸ್ಥಾನ, ಮಸೂರದ ಇನ್ನೊಂದು ಬದಿಯ ವಕ್ರತಾ ಕೇಂದ್ರ 2F2ದ ಆಚೆಗೆ. ಎರಡನೆಯದಾಗಿ ಗಾತ್ರ, ವಸ್ತುವಿಗಿಂತಲೂ ದೊಡ್ಡದು ಅಂದರೆ ವರ್ಧಿಸಿದ. ಮೂರನೆಯದಾಗಿ ಸ್ವಭಾವ, ತಲೆ ಕೆಳಗಾಗಿದ್ದು ಸತ್ಯ ಪ್ರತಿಬಿಂಬವಾಗಿದೆ, ಅಂದರೆ ಈ ಪ್ರತಿಬಿಂಬವನ್ನು ಪರದೆಯ ಮೇಲೆ ಸೆರೆಹಿಡಿಯಬಹುದು. ಧನ್ಯವಾದಗಳು.